ಬೇಯಿಸ್ಕೋಬೇಕು. ನಾನು 2 ಕಟ್ ತೊಗೊಂಡಿದ್ದೀನಿ ಪಾಲಕ್ಕು. ಬಿಸಿನೀರಲ್ಲಿ ಎರಡರಿಂದ 3 ನಿಮಿಷ ಸಾಕು, ಬೇಯಿಸ್ಕೊಂಡ್ರೆ ಸಾಕು, ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಪಾಲಕ್ಕು 2 ನಿಮಿಷ ಆಯಿತು ಬಾಯ್ಲ್ ಮಾಡಿಕೊಂಡೆ, ಬೇಯಿಸ್ಕೊಂಡು ತೆಗ್ದಿದ್ದೀನಿ. ಒಂದು 5 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ 1 ಬಾಲು, ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ. ಇದಿಷ್ಟೂ ಪೇಸ್ಟ್ ಮಾಡ್ಕೊಳ್ಳೋದು. ಈಗ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಪಾಲಕ್ಕಿಂದ ಎಲ್ಲ ತೊಗೊಂಡಿದ್ದೀನಿ. ಈಗ ಧನಿಯಾ, ಚಕ್ಕೆ, ಲವಂಗ. ಚಕ್ಕೆ 1 ಇಂಚು, ಒಂದು 5 ರಿಂದ 6 ಲವಂಗ, ಧನಿಯಾ ಎಲ್ಲನೂ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ವಿತ್ ಸ್ಕಿನ್ ಆದರೆ ಸಾಕು, 1 ರಿಂದ 1.5 ಸಾಕು, ಯಾಕಂದರೆ ಆಯಿಲ್ ತುಂಬ ಬಿಡ್ಕೊಂಡ್ಬಿಡುತ್ತದೆ. ನಾನು ವಿತ್ ಸ್ಕಿನ್ನಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ತಾಯಿದ್ದೀನಿ, ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಟೇಸ್ಟ್ ನೋಡಿಕೊಂಡು, ಅಕಾರ್ಡಿಂಗ್ ಟು ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡಿ. ಓಕೆ ಗೈಸ್, ಇಲ್ಲಿ ನೋಡಿ ಲೈಟಾಗಿ ರೆಡ್ ಆಗಿದೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಕೊತ್ತಂಬರಿನೂ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ, ಕೊರಿಯಂಡರು. ಈಗ 10-15 ನಿಮಿಷ ಬೇಯಕ್ಕೆ ಬಿಡೋಣ. 15 ಮಿನಿಟ್ಸ್ ಬಿಡ್ತೀನಿ, ಸಣ್ಣ ಉರಿಯಲ್ಲೇ ಬೇಯಿಸ್ತೀನಿ. ಓಕೆ, ಒಂಚೂರು ಬೇಯಬೇಕು. ಇನ್ನೊಂದು 5 ನಿಮಿಷ ಬೇಯಿಸಿದ್ರೆ ಪಾಲಕ್ ಚಿಕನ್ ರೆಡಿಯಾಗಿದೆ ನೋಡಿ. ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.